ಗಂಡ ಹೆಂಡತಿ ರಾತ್ರಿ ಹೇಗೆ ನಿದ್ರೆ ಮಾಡಬೇಕು? ಹಿರಿಯರು ಹೇಳಿರುವ ಗುಟ್ಟುಗಳು. 1. ಹಾಸಿಗೆಯ ಎರಡೂ ಬದಿಯಲ್ಲಿಯೂ ಸಹ ಸ್ವಲ್ಪ ಜಾಗ ಇರಬೇಕು. ಗೋಡೆಗೆ ಒರಗಿಸಿ ಮಂಚ ಹಾಕಬಾರದು. 2. ಗಂಡ ಹೆಂಡತಿ ಮಲಗುವ ಮಂಚದ ಕೆಳಗೆ ಯಾವುದೇ ಕಾರಣಕ್ಕೂ ಇಸ್ತ್ರಿ ಪೆಟ್ಟಿಗೆ ಅಥವಾ ಯಾವುದೇ ಕಬ್ಬಿಣದ ವಸ್ತುಗಳನ್ನು ಇಡಲೇಬಾರದು. 3. ಹಾಸಿಗೆ ಬಲಭಾಗದಲ್ಲಿ ಪತಿ, ಎಡಭಾಗದಲ್ಲಿ ಪತ್ನಿ ಮಲಗಬೇಕು. 4. ನಿಮಗೆ ರಾತ್ರಿ ಹಲವಾರು ಸಾರಿ ನಿದ್ರೆಯಿಂದ ಎಚ್ಚರವಾಗುತ್ತಿದ್ದರೆ ನಿದ್ರೆ ವಾತಾವರಣವನ್ನು ಅಥವಾ ಜಾಗವನ್ನು ಬದಲಾಯಿಸಿ. 5. ವಾಸ್ತು ಪ್ರಕಾರ ವಿವಾಹಿತ ಜೋಡಿಗಳು ತಲೆಯನ್ನು ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಮಲಗಬೇಕು. 6. ಮಲಗುವಾಗ ಉತ್ತರ ದಿಕ್ಕಿನ ಕಡೆಗೆ ತಲೆಯನ್ನು ಇಟ್ಟು ಮಲಗಬಾರದು ಎಂದು ಸೂಚಿಸಲಾಗಿದೆ. 7. ಗಂಡ ಹೆಂಡತಿ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಬೇಕು. 8. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ನೋಡುವ ಅಭ್ಯಾಸ ಮಾಡಿಕೊಳ್ಳಬೇಕು. 9. ಪತಿಯು ಯಾವುದಾದರೂ ಶುಭ ಕಾರ್ಯಕ್ಕೆ ಹೋದ ತಕ್ಷಣ ತಲೆ ಸ್ನಾನ ಮಾಡಬಾರದು. 10. ಪತಿಯು ಹೊರಗಡೆ ಹೋದ ತಕ್ಷಣ ಮನೆಯಲ್ಲಿ ಕಸ ಗುಡಿಸಬಾರದು. 11. ನಿಮ್ಮ ಕೋಣೆಯಲ್ಲಿ ಕ್ರೂರ ಪ್ರಾಣಿಗಳ ಫೋಟೋವನ್ನು ಇಡಬಾರದು. ಅಕ್ವೇರಿಯಂ ಇಡಬಾರದು. 12. 2 ಭಾಗವಾದ ಹಾಸಿಗೆ ಬಳಸಬಾರದು. ಗಂಡ ಹೆಂಡತಿ ಒಂದೇ ಹಾಸಿಗೆಯಲ್ಲಿ ಮಲಗಬೇಕು. 13. ಕೆಲವರು ಬೇಡವಾದ ವಸ್ತುಗಳನ್ನು ಹಾಸಿಗೆ ಕೆಳಗೆ ಇಡುತ್ತಾರೆ. ಇಂತಹ ತಪ್ಪನ್ನು ಮಾಡಬೇಡಿ, ಇದರಿಂದ ನೆಗೆಟಿವಿಟಿ ಉಂಟಾಗುತ್ತದೆ. 14. ನಿಮ್ಮ ಕೋಣೆಯಲ್ಲಿ ಎಲೆಕ್ಟ್ರಿಕ್ ಸಾಮಾನುಗಳು, ಹಾಳಾದ ಸಾಮಾನುಗಳು, ಕಬ್ಬಿಣದ ಸಾಮಾನುಗಳು ಇಡಲೇಬಾರದು. 15. ದಿಂಬಿನ ಕವರ್, ಬೆಡ್ಶೀಟ್, ಕರ್ಟನ್, ವಾಲ್ಪೇಪರ್, ಇತರ ಅಲಂಕಾರಿಕ ವಸ್ತುಗಳನ್ನು ಕಪ್ಪು, ಬೂದು, ಗಾಢ ಕಂದು ಈ ಬಣ್ಣದಲ್ಲಿ ಇರಲೇಬಾರದು. 16. ಗುಲಾಬಿ, ಕಿತ್ತಳೆ, ನೀಲಿ, ಹಳದಿ ಬಣ್ಣದ ವಸ್ತುಗಳನ್ನು ಬಳಸಿ ತುಂಬಾ ಉತ್ತಮ. 17. ಹಾಸಿಗೆ ಕಾಣುವಂತೆ ಕನ್ನಡಿ ಇಡಲೇಬೇಡಿ. ಆದಷ್ಟು ನಿಮ್ಮ ಕೋಣೆಯಲ್ಲಿ ಕನ್ನಡಿ ಇಡುವುದನ್ನು ತಪ್ಪಿಸಿ. 18. ಶೋಗೆ ಅಂತ ಯಾವುದೇ ಕಾರಣಕ್ಕೂ ಮುಳ್ಳಿನ ಗಿಡಗಳನ್ನು ಇಡಲೇಬೇಡಿ. 19. ಗಂಡ ಹೆಂಡತಿ ಮಲಗುವ ಮಂಚ ಮರದ್ದಾಗಿದ್ದರೆ ಬಹಳ ಉತ್ತಮ. 20. ನೀವು ಮಲಗುವ ಕೋಣೆಯಲ್ಲಿ ಟಿವಿ ಇಡುವುದನ್ನು ತಪ್ಪಿಸಿ ಹಾಗೂ ಚಾರ್ಜರ್, ಪುಸ್ತಕ, ಫೈಲ್, ಏನೇ ಕೆಲಸಕ್ಕೆ ಸಂಬಂಧಪಟ್ಟ ವಸ್ತುಗಳು ಇದ್ದರೂ ಪ್ರತ್ಯೇಕ ಜಾಗ ಮಾಡಿ ಇರಿಸಿ, ಎಲ್ಲೆಂದರಲ್ಲಿ ಇಡಬೇಡಿ. 21. ಇನ್ನು ಕೆಲವರು ಹೊಲಿಗೆ ಮಷೀನ್ ಅನ್ನು ಇಟ್ಟಿರುತ್ತಾರೆ, ಆದರೆ ಇದನ್ನು ತಪ್ಪಿಸಿ, ಏಕೆಂದರೆ ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಸೂಜಿ, ಕತ್ತರಿ, ಚಾಕು, ಬ್ಲೇಡ್ ಈ ರೀತಿಯಾದ ಯಾವುದೇ ಹಂತವಾದ ವಸ್ತುಗಳನ್ನು ಇಡಲೇಬಾರದು. ಇದು ನಿಷಿದ್ಧ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.